ಇಂದು ದೇಶದ ಮೂಲೆ ಮೂಲೆಯಲ್ಲಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯವು ಪ್ರಧಾನಮಂತ್ರಿ ಜನ ವಿಕಾಸ ಕಾರ್ಯಕ್ರಮದ ಮೂಲಕ ಅಲ್ಪಸಂಖ್ಯಾತರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ಮತ್ತು ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇದು ಅಲ್ಪಸಂಖ್ಯಾತರ ಜೀವನದ ಸ್ಥಿತಿ ಮತ್ತು ದಿಕ್ಕನ್ನು ಬದಲಾಯಿಸುತ್ತಿದೆ. ಈ ಯೋಜನೆ ಅಡಿಯಲ್ಲಿ ಅಲ್ಪಸಂಖ್ಯಾತರು ಒಳಗೊಳ್ಳುವ ಅಭಿವೃದ್ಧಿಗಾಗಿ ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಯಂತಹ ಯೋಜನೆಗಳಿಗೆ ಆದ್ಯತೆ ನೀಡುವುದರೊಂದಿಗೆ ಸಮುದಾಯ ಮೂಲಸೌಕರ್ಯ ಮತ್ತು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ಜನ್ ವಿಕಾಸ್ ಕಾರ್ಯಕ್ರಮವು ತನ್ನ ಅಭಿವೃದ್ಧಿ ಪಯಣದಲ್ಲಿ ಹಲವು ದಾಖಲೆಗಳನ್ನು ಮಾಡಿದೆ. ಅವುಗಳನ್ನು ಹತ್ತಿರದಿಂದ ತಿಳಿಯೋಣ. ನಾವು ಮೊದಲು ರಾಜಸ್ಥಾನಕ್ಕೆ ಹೋಗೋಣ. ಅಲ್ಲಿ PMJVKಯು ಕಾನೂನು, ವಿದ್ಯಾರ್ಥಿಗಳು ಮತ್ತು ಯುನಾನಿ ವೈದ್ಯರಿಗೆ ವಸತಿ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅವರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿದೆ. ನಾನು ಕಾನೂನು ವಿಶ್ವವಿದ್ಯಾಲಯದ ದಕ್ಷಿಣ ಕ್ಯಾಂಪಸ್ನಲ್ಲಿ ಕಾನೂನು ವಿದ್ಯಾರ್ಥಿಯಾಗಿದ್ದೇನೆ. ನನ್ನ ಮನೆಯ ಆರ್ಥಿಕ ಸ್ಥಿತಿ ಸರಿಯಿಲ್ಲದ ಕಾರಣ ನಾನು ಕಾಲೇಜಿಗೆ ಪ್ರಯಾಣಿಸಲು ಸಾಕಷ್ಟು ತೊಂದರೆಗಳನ್ನು ಎದುರಿಸುತ್ತಿದ್ದೆ. ಆದರೆ ನಂತರ ನನ್ನ ಸ್ನೇಹಿತನಿಂದ ಈ ಹಾಸ್ಟೆಲ್ ಬಗ್ಗೆ ನನಗೆ ತಿಳಿಯಿತು. ನಾನು ಇಲ್ಲಿ ಅರ್ಜಿ ಸಲ್ಲಿಸಿದೆ. ನಂತರ ಇಲ್ಲಿ ನನ್ನ ಅಡ್ಮಿಷನ್ ಉಚಿತವಾಯಿತು. ನಾನು ಸರ್ಕಾರಿ ಅಲ್ಪಸಂಖ್ಯಾತರ ಹಾಸ್ಟೆಲ್ ಟೋಂಕ್ನಲ್ಲಿ ವಾಸಿಸುತ್ತಾ ಓದುತ್ತಿದ್ದೇನೆ. ಈ ಹಾಸ್ಟೆಲ್ ಅನ್ನು ಪ್ರಧಾನಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಮಿಸಲಾಗಿದೆ. ಇದರಿಂದ ನಮ್ಮ ಅನೇಕ ಸಮಸ್ಯೆಗಳು ದೂರವಾಗಿವೆ. ಮೊದಲು ನಾವು ವಾಸಿಸುತ್ತಿದ್ದಾಗ ನಾವು PGಯಲ್ಲಿ ವಾಸಿಸುತ್ತಿದ್ದೆವು. ಆದ್ದರಿಂದ ನಾವು ಅಲ್ಲಿ ಆಹಾರದ ಸಮಸ್ಯೆಯನ್ನು ಎದುರಿಸುತ್ತಿದ್ದೆವು. ನಮಗೆ ಭದ್ರತಾ ಸಮಸ್ಯೆಗಳಿದ್ದವು. ಮೊದಲೆಲ್ಲ ನಮ್ಮ ಅಧ್ಯಯನದ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತಿತ್ತು. ಕಾಲೇಜಿನಿಂದ ಬಂದ ಕೂಡಲೇ ನಮ್ಮ ಊಟದ ಬಗ್ಗೆ ನಾವು ನೋಡಬೇಕಿತ್ತು. ನಾವು ಇಲ್ಲಿ ವಾಸಿಸಲು ಪ್ರಾರಂಭಿಸಿದಾಗಿನಿಂದ ನಾವು ನಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಗುತ್ತದೆ ಮತ್ತು ನಮ್ಮ ಫಲಿತಾಂಶಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡು ಬಂದಿದೆ ಹಾಗೂ ಇಲ್ಲಿ ಬರಲು ನಮಗೆ ಸಂತೋಷವಾಗಿದೆ. ಈ ಹಾಸ್ಟೆಲ್ ಅನ್ನು ಪ್ರಧಾನಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಮಿಸಲಾಗಿದೆ. ಹಾಗಾಗಿ ನಾನು ಇಂತಹ ಸೌಲಭ್ಯವನ್ನು ನಮಗೆ ನೀಡಿದ್ದಕ್ಕಾಗಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ನಾನು ಕೃತಜ್ಞನಾಗಿದ್ದೇನೆ. ಇದು ತೆಲಂಗಾಣ ಅಲ್ಪಸಂಖ್ಯಾತರ ವಸತಿ ಶಾಲೆಯಾಗಿದ್ದು, ಇತ್ತೀಚಿನ ಶಿಕ್ಷಣ ಸೌಲಭ್ಯಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಲಿವೆ. ಈ ಯೋಜನೆ ಅಡಿಯಲ್ಲಿ ನಾವು ಉಚಿತ ಶಿಕ್ಷಣ, ಉಚಿತ ಬೋರ್ಡಿಂಗ್, ಉಚಿತ ಪಠ್ಯ ಪುಸ್ತಕಗಳು ಮತ್ತು ನೋಟ್ಬುಕ್ಗಳು, ಶುದ್ಧ ಮತ್ತು ನೈರ್ಮಲ್ಯ ಆಹಾರ ಮತ್ತು ಶುದ್ಧೀಕರಿಸಿದ ಕುಡಿಯುವ ನೀರು, CCTV ಕಣ್ಗಾವಲು ಹೊಂದಿರುವ ಹುಡುಗಿಯರಿಗೆ ಸುರಕ್ಷಿತವಾದ ವಾತಾವರಣದಂತಹ ಅನೇಕ ಸೌಲಭ್ಯಗಳನ್ನು ಪಡೆಯುತ್ತಿದ್ದೇವೆ. ಬಡ ಹಿನ್ನೆಲೆಯ ವಿದ್ಯಾರ್ಥಿಗಳು ತಮ್ಮ ಕನಸುಗಳನ್ನು ಸಾಧಿಸಲು ಮತ್ತು ಉತ್ತಮ ಶಿಕ್ಷಣವನ್ನು ಪಡೆಯಲು ಇಂತಹ ಉತ್ತಮ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಕ್ಕಾಗಿ ನಾನು ಪ್ರಧಾನಮಂತ್ರಿ ಮತ್ತು ಭಾರತ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈಗ ನಾವು ಈಶಾನ್ಯದಲ್ಲಿರುವ ಅಸ್ಸಾಂಗೆ ಹೋಗೋಣ. ಅಲ್ಲಿ ಸ್ಮಾರ್ಟ್ ಮೂಲಸೌಕರ್ಯವು ಸುಂದರ ಭವಿಷ್ಯದ ಬುನಾದಿಯಾಗುತ್ತಿದೆ. ಶಾಲೆ ಈಗ ತುಂಬಾ ಹತ್ತಿರವಾಗಿದೆ. ಶಾಲೆಯಿಂದ ಬರಲು ಮತ್ತು ಹೋಗಲು ತುಂಬಾ ಅನುಕೂಲಕರವಾಗಿದೆ. ರಸ್ತೆ ನಿರ್ಮಿಸಲಾಗಿದೆ. ಪ್ರಯಾಣಿಸುವಾಗ ನಮಗೆ ಓದಲು ಸಾಕಷ್ಟು ಸೌಲಭ್ಯಗಳು ಸಿಗುತ್ತವೆ. ಈ ಎಲ್ಲಾ ಸ್ಥಳಗಳು ನಮಗೆ ಲಭ್ಯವಾಗುವಂತೆ ಮಾಡಿದ ಪ್ರಧಾನಮಂತ್ರಿಯವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಬನ್ನಿ, ಅಸ್ಸಾಂ ನಂತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿನ ಅಭಿವೃದ್ಧಿ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮದ ಅಡಿಯಲ್ಲಿ ಅನೇಕ ಶಾಲೆಗಳು ಕಾರ್ಯನಿರ್ವಹಿಸಲಾಗಿದೆ. ಅದರಿಂದ ನಮ್ಮಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿದೆ. ಪ್ರಧಾನಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮದ ಬಗ್ಗೆ ನಮ್ಮ ಶಿಕ್ಷಕರು ನಮಗೆ ತಿಳಿಸಿದರು. ಬಿಹಾರದ ಕಿಶನ್ಗಂಜ್ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಸ್ವಾಸ್ಥ್ಯ ಚಿಕಿತ್ಸಾ ಭವನ ಸಿಗುತ್ತಿರುವ ಸವಲತ್ತುಗಳಿಂದ ಆರೋಗ್ಯದ ಹಾದಿಯಲ್ಲಿ ನಡೆಯುತ್ತಿದ್ದಾರೆ. ಮೊನ್ನೆಯವರೆಗೆ ಇಲ್ಲಿ ಏನೂ ಇರಲಿಲ್ಲ. ತುಂಬಾ ಚಿಕ್ಕದಾದ ದವಾಖಾನೆ ಇತ್ತು. ಈಗಂತೂ ಮಾಷಾ ಅಲ್ಲ, ತುಂಬಾನೇ ದೊಡ್ಡ ದವಾಖಾನೆ ಆಗಿದೆ. ಈ ಎಲ್ಲಾ ಔಷಧಿಗಳು ಇಲ್ಲಿ ಸಿಗುತ್ತವೆ. ಔಷಧಿಗಳಿಗೆ ಟೆನ್ಷನ್ ಇಲ್ಲ. ನಾವು ಹೊರಗೆ ಹೋಗಿ ಕೊಳ್ಳಬೇಕಿಲ್ಲ. ಬದಲಿಗೆ ಇಲ್ಲೇ ಎಲ್ಲವೂ ಸಿಗುತ್ತದೆ. ಹಿಂದೆ ಇಲ್ಲಿ ಅಂತ ದೊಡ್ಡ ದವಾಖಾನೆ ಇರಲಿಲ್ಲ. ಈಗ ಇದನ್ನು ನಿರ್ಮಿಸಲಾಗಿದೆ ಮತ್ತು ಇದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಹೊಂದಿದೆ. ಉತ್ತರ ಪ್ರದೇಶದ ಮುರಾದಾಬಾದ್ನಲ್ಲಿ ಅಲ್ಪಸಂಖ್ಯಾತರಿಗಾಗಿ ನಿರ್ಮಿಸಿರುವ ಶಾಲಾ ಕಾಲೇಜುಗಳು ಅಭಿವೃದ್ಧಿಯ ಕಥೆಯನ್ನು ತಾವೇ ಹೇಳುತ್ತಿವೆ. ಶಾಲೆಯು ನಮ್ಮಂತಹ ಮಕ್ಕಳಿಗೆ ಪ್ರಯೋಜನಕಾರಿಯಾಗಿದೆ. 8ನೇ ತರಗತಿಯವರೆಗೆ ಶಿಕ್ಷಣವು ಉಚಿತವಾಗಿದೆ. ನಮ್ಮ ಇಂಟರ್ ಕಾಲೇಜಿನಲ್ಲಿ ವಿಜ್ಞಾನದ ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ ಮತ್ತು ಗ್ರಂಥಾಲಯವಿದೆ. ನಾನು ಪ್ರಧಾನಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಪ್ರಧಾನ ಮಂತ್ರಿ ಜನ್ ವಿಕಾಸ್ ಕಾರ್ಯಕ್ರಮದ ಈ ಅಭಿವೃದ್ಧಿ ಪಯಣ ಹೀಗೆಯೇ ಮುಂದುವರಿಯುತ್ತದೆ ಮತ್ತು ಅಲ್ಪಸಂಖ್ಯಾತರ ಮುಖದಲ್ಲಿ ಸಂತಸದ ನಗುವನ್ನು ಪಸರಿಸುತ್ತದೆ. ಎಲ್ಲರ ಬೆಂಬಲ, ಎಲ್ಲರ ಅಭಿವೃದ್ಧಿ, ಎಲ್ಲರ ವಿಶ್ವಾಸ, ಎಲ್ಲರ ಪ್ರಯತ್ನ